25 ಮಾರ್ಚ್ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ದಿನ. ಗುಪ್ತವಾಗಿ ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳ ಪ್ರಾಚೀನ ಕಾಲದ ಮಹಾ ಉಪಾಯವನ್ನು ಮಾಡಿರಿ. ಜೀವನದ ಎಲ್ಲ ಕಷ್ಟಗಳಿಂದ ತಕ್ಷಣ ಮುಕ್ತಿ ಸಿಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯೋದಷ್ಟೇ ಅಲ್ಲದೆ ಸಂತೋಷಗಳಿಂದ ನಿಮ್ಮ ಮನೆ ತುಂಬುತ್ತದೆ. ಒಂದೇ ದಿನದ ಉಪಾಯದಿಂದ ನೀವು ಕೋಟ್ಯಾಧೀಶರಾಗುವಿರಿ. ಇಲ್ಲಿ ನಿಮ್ಮ ಮನಸ್ಸಿಚ್ಛೆಗಳು ಸಹ ಪೂರ್ತಿಯಾಗುತ್ತವೆ. ಸ್ನೇಹಿತರೆ, ಪೂರ್ತಿಯಾಗಿ 242 ವರ್ಷಗಳ ನಂತರ ಈ ರೀತಿಯಾದ ಅದ್ಭುತವಾದ ಅವಕಾಶ ಬಂದಿದೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ 25 ಮಾರ್ಚ್ ದಿನದಂದು ಹೋಳಿ ಹುಣ್ಣಿಮೆಯ ಪವಿತ್ರವಾದ ದಿನ ಇರುತ್ತದೆ. ಇದೇ ದಿನ ಮಹಾ ಚಂದ್ರಗ್ರಹಣ ಕೂಡ ಹಿಡಿಯಲಿದೆ. ಹಿಂದೂ ಪಂಚಾಂಗದ ಅನುಸಾರವಾಗಿ ಇಂಥ ಅದ್ಭುತವಾದ ಸಮಯ ಪೂರ್ತಿಯಾಗಿ 242 ವರ್ಷಗಳ ನಂತರ ಬಂದಿದೆ. ಈ ದಿನ ಹಲವಾರು ರೀತಿಯ ಶುಭ ಯೋಗಗಳು ಬಂದಿವೆ. ಇವುಗಳಲ್ಲಿ ಮಹಾಲಕ್ಷ್ಮಿ ಯೋಗ, ಧನಯೋಗ, ಇಂದ್ರಯೋಗ, ಸತಲಜ ಯೋಗ, ನಕ್ಷತ್ರ ಯೋಗದಂಥ ಹಲವಾರು ಯೋಗಗಳು ಬಂದಿವೆ. ವೇದ ಪುರಾಣಗಳ ಅನುಸಾರವಾಗಿ ಹೋಳಿ ಹುಣ್ಣಿಮೆಯ ದಿನ ಲಕ್ಷ್ಮೀ ಜಯಂತಿಯನ್ನು ಕೂಡ ಮಾಡಲಾಗುತ್ತದೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ಈ ದಿನ ತಾಯಿ ಲಕ್ಷ್ಮೀದೇವಿಯ ಪೂಜೆ ಪಾಠವನ್ನು ಮಾಡಿದ್ರೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಆ ವ್ಯಕ್ತಿಯ ಬಡತನ, ದರಿದ್ರತೆ ನಾಶ ಆಗುತ್ತದೆ. ವೇದ ಪುರಾಣಗಳಲ್ಲಿ, ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ. ಸ್ನೇಹಿತರೆ, ಲಕ್ಷ್ಮೀ ಜಯಂತಿ ದಿನ ಸ್ವತಃ ತಾಯಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ವಾಸ ಮಾಡಲು ಬರುತ್ತಾರೆ. ಗೋಬೆಯನ್ನು ತನ್ನ ವಾಹನವನ್ನಾಗಿಸ್ಕೊಂಡು ಇಡೀ ಭೂಮಿಯನ್ನು ಸುತ್ತುತ್ತಾರೆ. ಒಂದು ವೇಳೆ ನೀವು ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಕೊತ್ತಂಬರಿ ಕಾಳುಗಳ ಉಪಾಯವನ್ನು ಈ ದಿನ ಮಾಡಿದ್ರೆ ತಕ್ಷಣವೇ ನಿಮಗೆ ತಾಯಿ ಲಕ್ಷ್ಮೀದೇವಿಯ ಆ ಒಂದು ಆಶೀರ್ವಾದ ವರದಾನ ಸಿಗುತ್ತದೆ. ಇದಾದ ನಂತರ ಕೇವಲ ನಿಮ್ಮ ಜೀವನದಲ್ಲಿ ಎಲ್ಲ ನಿಮ್ಮ ಕಷ್ಟಗಳಿಂದ ಮುಕ್ತಿ ಸಿಗೋದಷ್ಟೇ ಅಲ್ಲದೆ ಈ ಹೋಳಿ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ನಿಮ್ಮ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಹೋಳಿ ಹುಣ್ಣಿಮೆಯ ಹಬ್ಬವನ್ನು ಆಚರಿಸುವಂಥ ಜನರಲ್ಲಿ ಯಾವ ಭೇದ ಭಾವ, ಮೇಲು ಕೀಳು ಅನ್ನೋದು ಇರೋದಿಲ್ಲ. ಹಾಗಾಗಿ ಹೋಳಿ ಹುಣ್ಣಿಮೆಯನ್ನು ಪವಿತ್ರವಾದ ಹಬ್ಬ ಅಂತ ಕರೆಯುತ್ತಾರೆ. ಇದೇ ದಿನ ಚಂದ್ರಗ್ರಹಣ ಕೂಡ ಇದೆ. ಈ ದಿನ ಯಾವುದೇ ಉಪಾಯ ಮಾಡಿದ್ರೂ ಕೂಡ ಆ ಉಪಾಯ ವ್ಯರ್ಥವಾಗಿ ಹೋಗೋದಿಲ್ಲ. ಚಂದ್ರಗ್ರಹಣದ ಹಾದಿಯನ್ನು ಕೇವಲ ಜ್ಯೋತಿಷ್ಯರು ಅಷ್ಟೇ ಅಲ್ಲ, ಬದಲಿಗೆ ಪಂಡಿತರು, ಆಸ್ಟ್ರಾಲಜರ್ ಕೂಡ ಈ ಸಮಯಕ್ಕಾಗಿ ವೇಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಈ ದಿನ ಮಾಡಿದಂಥ ಉಪಾಯಗಳಾಗಲಿ, ಪ್ರಯೋಗಗಳು ತುಂಬ ಒಳ್ಳೆಯ ಪರಿಣಾಮವನ್ನು ಕೊಡುತ್ತವೆ. ಹಾಗಾಗಿ ಈ ದಿನ ಕೇವಲ ನೀವು ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳ ಆ ಒಂದು ಉಪಾಯವನ್ನು ಮಾಡಿದ್ರೆ, ಸರಿಯಾದ ಮುಹೂರ್ತದಲ್ಲಿ, ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ನಂಬಿಕೆ ಇಡಿ ಸ್ನೇಹಿತರೆ, ನಿಮ್ಮ ಜೀವನದ ಎಲ್ಲ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಸ್ನೇಹಿತರೆ, ನೀವು ಸಹ ಪದೇ ಪದೇ ಯೋಚನೆ ಮಾಡ್ತಾ ಇರ್ಬೋದು, ಹೇಗೆ ಕೇವಲ ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳ ಉಪಾಯ ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಅಂತ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ನೀವು ಸಹ ನೋಡಿರಬಹುದು, ಯಾವಾಗ ನಿಮ್ಮ ಮನೆಗಳಲ್ಲಿ ತಾಯಿ ಲಕ್ಷ್ಮೀದೇವಿಯ ಯಾವುದಾದ್ರೂ ಪೂಜೆ ಪಾಠ ನಡೆಯುತ್ತದೆಯಾ, ಅದು ಧನತ್ರಯೋದಶಿ ಇರಲಿ ಅಥವಾ ದೀಪಾವಳಿ ಹಬ್ಬ ಇರಲಿ, ನಿಮ್ಮ ಮನೆಯಲ್ಲಿರುವಂಥ ಜನರು ಖಂಡಿತವಾಗಿ ಒಂದು ಮುಷ್ಟಿಗೆಷ್ಟು ಕೊತ್ತಂಬರಿ ಕಾಳುಗಳನ್ನು ಖರೀದಿ ಮಾಡಿ ತರುತ್ತಾರೆ. ವಿಧಿವಿಧಾನದಿಂದ ಅದನ್ನು ಪೂಜೆ ಮಾಡಿದ ನಂತರ ಅದನ್ನು ಹಣ ಇಡುವಂಥ ಸ್ಥಾನದಲ್ಲಿ ಕಪಾಟ್ನಲ್ಲಿ ಮುಚ್ಚಿ ಇಡ್ತಾರೆ. ಯಾಕಂದರೆ ಸ್ನೇಹಿತರೆ, ಧನ ಸಂಪತ್ತಿನ ಸಂಬಂಧವು ನೇರವಾಗಿ ಕೊತ್ತಂಬರಿ ಕಾಳುಗಳಿಗೆ ಇರುತ್ತದೆ. ಯಾಕಂದರೆ ಇವುಗಳಲ್ಲಿ ತಾಯಿ ಲಕ್ಷ್ಮೀದೇವಿಯ ದಿವ್ಯ ಶಕ್ತಿಗಳ ವಾಸ ಇದೆ. ಕೊತ್ತಂಬರಿ ಕಾಳುಗಳು ಚಂದ್ರಗ್ರಹಣದ ಕಾರಕ ಆಗಿವೆ. ಹಾಗಾಗಿ ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ 25 ಮಾರ್ಚ್ ದಿನದಂದು ನೀವೇನಾದರೂ ತಂತ್ರಶಾಸ್ತ್ರದ ಅನುಸಾರವಾಗಿ ಕೊತ್ತಂಬರಿ ಕಾಳುಗಳ ಉಪಾಯವನ್ನು ಮಾಡಿದ್ರೆ ಇಲ್ಲಿ ನಿಮ್ಮ ಭಾಗ್ಯ ಶಕ್ತಿಶಾಲಿಯಾಗೋದಷ್ಟೇ ಅಲ್ಲದೆ ಬದಲಿಗೆ ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ. ಈ ಉಪಾಯವನ್ನು ಮಾಡಿದ ನಂತರ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಇಡೀ ವರ್ಷ ಯಾವುದೇ ಕಾರಣಕ್ಕೂ ನಿಮಗೆ ಧನ ಸಂಪತ್ತಿನ ಕೊರತೆ ಆಗೋದಿಲ್ಲ. ನಿಮ್ಮ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡಾರೋ ಆ ನಿರ್ಣಯದಿಂದ ನಿಮಗೆ ಲಾಭ ಸಿಗುತ್ತದೆ ಮತ್ತು ಮುಂಬರುವಂಥ ಸಮಯದಲ್ಲಿ ನೀವು ಯಶಸ್ವಿಯಾಗೋದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ. ಇದು ಒಂದು ಯಾವ ರೀತಿಯಾದ ಅದ್ಭುತವಾದ ಅವಕಾಶ ಆಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನು ನೀವು ಕಳೆದುಕೊಳ್ಳಬೇಡಿ. ಹಾಗಾಗಿ ಎಷ್ಟೆಲ್ಲ ಉಪಾಯಗಳನ್ನು ನಾವು ನಿಮಗೆ ಇಂದು ತಿಳಿಸ್ತೀವೋ ಎಲ್ಲ ಉಪಾಯಗಳ ಬಗ್ಗೆ ಎಲ್ಲಾದರೂ ಒಂದು ಕಡೆ ಬರೆದು ಇಟ್ಕೊಳ್ಳಿ. ಯಾಕಂದರೆ ಈ ಉಪಾಯಗಳನ್ನು ನೀವು ಸರಿಯಾದ ಮುಹೂರ್ತದಲ್ಲಿ, ಸರಿಯಾದ ಸಮಯದಲ್ಲಿ ಮಾಡಿದ್ರೆ ಖಂಡಿತವಾಗಿ ಅವುಗಳ ಲಾಭ ನಿಮಗೆ ಸಿಕ್ಕೇ ಸಿಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರಲಿ, ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ, ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮುಂಬರುವಂಥ ವಿಡಿಯೋದಲ್ಲಿ ಅವುಗಳ ಮೇಲೆ ವಿಡಿಯೋ ಮಾಡಿ ತಿಳಿಸ್ತೀವಿ.
ಎಲ್ಲಕ್ಕಿಂತ ಮೊದಲನೆಯ ಉಪಾಯ, ಇದು ಧನ ಪ್ರಾಪ್ತಿಯ ಮಹಾ ಉಪಾಯ. ಈ ಹೋಳಿ ಹುಣ್ಣಿಮೆ ನಂತರ ನೀವು ಕೋಟ್ಯಾಧೀಶರಾಗಲು ಇಷ್ಟಪಡ್ತಾ ಇದ್ರೆ, ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಆಶೀರ್ವಾದ ನಿಮಗೆ ಸಿಗಲಿ ಅಂತ ನೀವು ಇಷ್ಟಪಡೋದಾದರೆ, ಇಲ್ಲಿ ನಾವು ನಿಮಗೆ ಒಂದು ಮಹಾ ಉಪಾಯವನ್ನು ತಿಳಿಸಲಿದ್ದೇವೆ. ಹೋಳಿ ಹುಣ್ಣಿಮೆಯ ದಿನ ಅಂದರೆ ಯಾವ ದಿನ ಲಕ್ಷ್ಮೀ ದೇವಿಯ ಜಯಂತಿ ಇದೆಯೋ ಈ ದಿನ ಸೂರ್ಯಾಸ್ತ ಆದ ನಂತರ ಚೆನ್ನಾಗಿ ಸ್ನಾನ ಮಾಡಬೇಕು. ಇಲ್ಲಿ ನೀವು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಯಾಕಂದರೆ ಯಾವಾಗ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಕೆಂಪು ಬಣ್ಣವನ್ನು ಬಳಸಲಾಗುತ್ತದೆಯೋ ಆಗ ಆ ಪೂಜೆಯು ತಕ್ಷಣವೇ ಸಿದ್ಧಿಯಾಗುತ್ತದೆ. ನಂತರ ನಿಮ್ಮ ಮನೆಯ ದೇವರ ಕೋಣೆಯತ್ತ ಹೋಗಿ ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಮೊದಲಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಆನಂತರ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಬೇಕು. ಕೆಂಪು ಬಣ್ಣದ ಬಟ್ಟೆಯ ಮೇಲೆ ಒಂದು ಮುಟ್ಟಿಗೆ ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ಆನಂತರ ಒಂದು ಬೆಳ್ಳಿಯ ನಾಣ್ಯವನ್ನು ಇಡಬೇಕು. ಅದರ ಮೇಲೆ ತಾಯಿ ಲಕ್ಷ್ಮೀ ದೇವಿಯ ಕಲಾಚಿತ್ರ ಇರಬೇಕು. ಒಂದು ವೇಳೆ ನಿಮ್ಮ ಬಳಿ ಬೆಳ್ಳಿಯ ಕಾಯಿನ್ ಇಲ್ಲ ಅಂದರೆ ಇಲ್ಲಿ ₹1 ನಾಣ್ಯವನ್ನು ಸಹ ಬಳಸಬಹುದು. ಆನಂತರ ಈ ಬಟ್ಟೆಯನ್ನು ಕಟ್ಟಿ ಒಂದು ಗಂಟನ್ನು ರೆಡಿ ಮಾಡಬೇಕು. ಇದನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ತಾಯಿ ಲಕ್ಷ್ಮೀ ದೇವಿಯ ಬೀಜ ಮಂತ್ರವನ್ನು 11 ಬಾರಿ ನೀವು ಜಪ ಮಾಡಬೇಕು. ಬೀಜ ಮಂತ್ರವು ಈ ರೀತಿಯಾಗಿ ಇದೆ: ಓಂ ಮಹಾಲಕ್ಷ್ಮಿ ನಮಃ. ನಂತರ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಹಣ ಇಡುವಂಥ ಸ್ಥಾನದಲ್ಲಿ ಇದನ್ನು ಇಟ್ಟು ಬಿಡಬೇಕು. ಕೇವಲ ಇಷ್ಟು ಉಪಾಯವನ್ನು ನೀವು ಮಾಡಿದ್ರೆ ಈ ಗಂಟು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದ ರೀತಿ ನಿಮಗೆ ಕೆಲಸವನ್ನು ಮಾಡುತ್ತದೆ. ಮುಂದಿನ ಉಪಾಯ ಶುಕ್ರಗ್ರಹದ ಕೃಪೆ ಪಡೆಯುವಂಥ ಉಪಾಯ ಆಗಿದೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಷಯ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ. ಶುಕ್ರಗ್ರಹ ಧನ ಸಂಪತ್ತಿನ ಗ್ರಹ ಆಗಿರುತ್ತದೆ. ಯಾವ ವ್ಯಕ್ತಿಗೆ ಶುಕ್ರಗ್ರಹ ಸಾಥ್ ಕೊಡುತ್ತದೆಯೋ ಅಂಥ ವ್ಯಕ್ತಿ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೋ ಅವುಗಳಲ್ಲಿ ಲಾಭವನ್ನೇ ಕಾಣುತ್ತಾರೆ. ಯಾವತ್ತಿಗೂ ಶುಕ್ರಗ್ರಹ ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಈ ಹೋಳಿ ಹುಣ್ಣಿಮೆಯ ದಿನ ಅಂದರೆ ಯಾವ ದಿನ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಆ ದಿನ ಸಾಯಂಕಾಲ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಮುಷ್ಟಿಗೆಷ್ಟು ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ಇದನ್ನು ಗಂಟು ಕಟ್ಟಿ ಮನೆಯ ಮಾಳಿಗೆಯ ಮೇಲೆ ಚಂದ್ರನ ಬೆಳಕು ಬೀಳುವಂಥ ಸ್ಥಾನದಲ್ಲಿ ಇಡಬೇಕು. ಯಾಕಂದರೆ ಸ್ನೇಹಿತರೆ, ಈ ದಿನ ಸ್ವತಃ ತಾಯಿ ಲಕ್ಷ್ಮೀ ದೇವಿ ಭೂಮಿಯ ಮೇಲೆ ತಿರುಗಾಡಲು ಬರುತ್ತಾರೆ. ಗೂಬೆಯನ್ನು ತಮ್ಮ ವಾಹನವನ್ನಾಗಿಸಿಕೊಂಡು ಇಡೀ ಭೂಮಿಯನ್ನು ಸುತ್ತುತ್ತಾರೆ. ಈ ಗಂಟನ್ನು ಮನೆಯ ಮಾಳಿಗೆ ಮೇಲೆ ನೀವು ಇಡಬೇಕು. ಮರಳಿ ಅಲ್ಲಿಂದ ಬರಬೇಕು. ಮಾರನೇ ದಿನ ಅಂದರೆ 26 ಮಾರ್ಚ್ ದಿನದಂದು ಮುಂಜಾನೆ ಚೆನ್ನಾಗಿ ಸ್ನಾನ ಮಾಡಿದ ನಂತರ ಆ ಗಂಟನ್ನು ತೆಗೆದುಕೊಂಡು ಬರಬೇಕು. ಯಾವ ಕೋಣೆಯಲ್ಲಿ ನೀವು ಹೆಚ್ಚಿನ ಸಮಯವನ್ನು ಕಳೆಯುತ್ತೀರೋ ಆ ಸ್ಥಾನದಲ್ಲಿ ಇದನ್ನು ಇಡಬೇಕು. ಕೇವಲ ಇಷ್ಟು ಚಿಕ್ಕ ಕೆಲಸ ಮಾಡಿ ಸಾಕು. ಯಾವತ್ತಿಗೂ ಈ ಗಂಟನ್ನು ನಿಮ್ಮ ಕೋಣೆಯನ್ನು ಬಿಟ್ಟು ಬೇರೆ ರೂಮ್ನಲ್ಲಿ ಇಡಬಾರದು. ಈ ಗಂಟು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಂತೆ ಕಾರ್ಯವನ್ನು ಮಾಡುತ್ತದೆ. ಇದಾದ ನಂತರ ನಿಮ್ಮ ಶುಕ್ರಗ್ರಹ ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತದೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೂ ಲಾಭ ಸಿಗುತ್ತದೆ. ಮುಂದಿನ ಉಪಾಯ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡೆಯುವಂಥ ಮಹಾ ಉಪಾಯ. ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ. ಹೋಳಿ ಹುಣ್ಣಿಮೆಯ ದಿನ ರಾತ್ರಿ ಮಲಗುವ ಮುನ್ನ ಒಂದು ಚಿಕ್ಕದಾಗಿರುವ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳನ್ನು ಹಾಕಿರಿ. ಆನಂತರ ಅದನ್ನು ಗಂಟು ಕಟ್ಟಿರಿ. ಯಾವಾಗ ನೀವು ಮಲಗಲು ಹೋಗ್ತೀರೋ ನಿಮ್ಮ ತಲೆದಿಂಬಿನ ಕೆಳಗಡೆ ಅದನ್ನು ಇಟ್ಟು ಮಲಗಿಕೊಳ್ಳಿರಿ. ಮಾರನೇ ದಿನ ಮುಂಜಾನೆ ಎದ್ದು ಸ್ನಾನ ಮಾಡಿದ ನಂತರ ಆ ಹಳದಿ ಬಣ್ಣದ ಗಂಟನ್ನು ಹರಿಯುತ್ತಿರುವಂಥ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಸ್ನೇಹಿತರೆ, ಕೇವಲ ಇಷ್ಟು ಉಪಾಯವನ್ನು ನೀವು ಮಾಡಿದ್ರೆ ನಂಬಿಕೆ ಇಡಿ, ಯಾವ ಸಾಲದ ಸಮಸ್ಯೆಯನ್ನು ನೀವು ಬಳಸ್ತಾ ಇದ್ದೀರೋ ಆ ಸಮಸ್ಯೆ ನಿಧಾನವಾಗಿ ದೂರ ಆಗುತ್ತದೆ. ಇದು ಒಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ, ಲಕ್ಷ್ಮೀ ಜಯಂತಿ ದಿನ ಈ ಉಪಾಯವನ್ನು ಮಾಡಿ ಹಲವಾರು ಜನರು ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದಿದ್ದಾರೆ. ಒಂದು ವೇಳೆ ನೀವು ಈ ಉಪಾಯವನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಲಾಭ ಸಿಗುತ್ತದೆ. ಮುಂದಿನ ಉಪಾಯ ಅದೃಷ್ಟ ಸಾಥ್ ಕೊಡೋದಾಗಿದೆ. ಈ ಹೋಳಿ ಹುಣ್ಣಿಮೆಯ ನಂತರ ನಿಮ್ಮ ಅದೃಷ್ಟ ಶಕ್ತಿಶಾಲಿ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನಿಮ್ಮ ನವಗ್ರಹಗಳು ನಿಮಗೆ ಸಾಥ್ ಕೊಡಲಿ ಅಂತ ಇಷ್ಟಪಡ್ತಾ ಇದ್ದರೆ, ಯಾವ ಕಾರ್ಯವನ್ನು ನೀವು ಪ್ರಾರಂಭ ಮಾಡ್ತೀರೋ ಅದರಲ್ಲಿ ಯಶಸ್ಸು ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನವಗ್ರಹಗಳು ನಿಮಗೆ ಸಾಥ್ ಕೊಡಲಿ ಅಂತ ಇಷ್ಟಪಡ್ತಾ ಇದ್ದರೆ ಒಂದು ಮಾತನ್ನು ತುಂಬ ಗಮನವಿಟ್ಟು ಕೇಳಿರಿ. ಒಂದು ಗೋಮಾತೆಯಲ್ಲಿ 33 ಕೋಟಿ ದೇವಾನ ದೇವತೆಗಳ ವಾಸ ಇದೆ. ಗೋಮಾತೆಯಲ್ಲಿ ಸ್ವತಃ ತಾಯಿ ಲಕ್ಷ್ಮೀ ದೇವಿಯ ವಾಸ ಇರುತ್ತದೆ. ಹಾಗಾಗಿ ನೀವು ಸಹ ನೋಡಿರಬಹುದು, ಯಾವಾಗ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಮನೆ ಓಪನಿಂಗ್ ಇರುತ್ತೋ ಯಾವತ್ತಿಗೂ ಅಲ್ಲಿ ಗೋಮಾತೆಯನ್ನು ಕರೆಸುತ್ತಾರೆ. ಗೋಮಾತೆಯ ಗೊಬ್ಬರವನ್ನು ಪೂಜೆಯಲ್ಲಿ ಖಂಡಿತವಾಗಿ ಬಳಸುತ್ತಾರೆ. ಸ್ನೇಹಿತರೆ, ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ. ಈ ಹೋಳಿ ಹುಣ್ಣಿಮೆಯ ದಿನ ಅಂದರೆ ಯಾವ ದಿನ ಲಕ್ಷ್ಮೀ ಜಯಂತಿ ಇರುತ್ತದೆಯೋ ಆ ದಿನ 11 ರೊಟ್ಟಿಗಳನ್ನು ಮನೆಯಲ್ಲಿ ರೆಡಿ ಮಾಡಬೇಕು. ಯಾವುದಾದ್ರೂ ಗೋಮಾತೆಗೆ ನಿಮ್ಮ ಕೈಗಳಿಂದ ತಿನ್ನಿಸಬೇಕು.
ಕೇವಲ ಎಷ್ಟು ಚಿಕ್ಕ ಉಪಾಯ ಈ ಲಕ್ಷ್ಮೀ ಜಯಂತಿ ದಿನ ಮಾಡಿದ್ರು ನಂಬಿಕೆ ಇಡಿ 33 ಕೋಟಿ ದೇವಾನ ದೇವತೆಗಳ ಜೊತೆಗೆ ಸಾಕ್ಷಾತ್ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಇದರಿಂದ ನಿಮ್ಮ ಭಾಗ್ಯ ಶಕ್ತಿಶಾಲಿಯಾಗೋದಷ್ಟೇ ಅಲ್ಲದೆ ನವಗ್ರಹಗಳು ನಿಮಗೆ ಸಾಥ್ ಕೊಡುತ್ತವೆ. ನೀವು ಯಾವುದೇ ಕಾರ್ಯ ಶುರು ಮಾಡಿದ್ರೂ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ. ಹಾಗಾಗಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ.